ಇನ್ನು ಇತ್ತೀಚೆಗಷ್ಟೇ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರ ರಿಲೀಸ್ ಆಗಿದೆ. ಮಾರ್ಕ್ ಚಿತ್ರ ರಿಲೀಸ್ ಆದಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಾಂಟ್ರವರ್ಸಿಗಳು ಬಹಳ ತೀವ್ರವಾಗಿ ಕಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವರ ಪುತ್ರಿಗೆ ಬ್ಯಾಡ್ ಕಾಮೆಂಟ್ಸ್ಗಳು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಪುತ್ರಿ ಅದಕ್ಕೆ ಸ್ಟೇಟಸ್ ಹಾಕಿಕೊಳ್ಳುವ ಮೂಲಕ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿಕೊಳ್ಳುವ ಮೂಲಕ ಟಾಂಗನ್ನು ಕೊಟ್ಟಿದ್ದಾರೆ. ಟ್ರೋಲ್ ಮಾಡುವವರಿಗೆ ಸಾನ್ವಿ ಖಡಕ್ ಉತ್ತರವನ್ನ ನೀಡಿದ್ದಾರೆ. ನಟ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿಯಿಂದ ತಕ್ಕ ಉತ್ತರ. ನನ್ನ ದೇಹ ಚರ್ಚೆಯ ವಿಚಾರವಲ್ಲ, ವಿಷಯವಲ್ಲ ಅನ್ನುವಂತಹ ವಿಚಾರವನ್ನ ಸಾನ್ವಿ ಮಾತನಾಡಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಟ್ಟ ಕಾಮೆಂಟ್ಸ್ಗಳ ವಿರುದ್ಧ ಸಾನ್ವಿ ಈಗ ಖಡಕ್ ಆದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಕೂಡ ಇದರ ಬಗ್ಗೆ ಹಿಂದೆ ಸಕ್ಸಸ್ ಮೀಟ್ ನಲ್ಲಿ, ಮಾರ್ಕ್ ಚಿತ್ರದ ಸಕ್ಸಸ್ ಮೀಟ್ ನಲ್ಲಿ ಮಾತನಾಡಿದ್ರು. ನನ್ನ ಮಗಳು ಅದನ್ನೆಲ್ಲ ಎದುರಿಸ್ತಾಳೆ ಅನ್ನುವಂತಹ ಭರವಸೆ ನನಗಿದೆ ಅನ್ನುವಂತಹ ಮಾತನ್ನ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ನನ್ನ ಮಗಳು ಇದು ಯಾವುದಕ್ಕೂ ಕೂಡ ಅಂಜೋದಿಲ್ಲ, ಅಳುಕೋದಿಲ್ಲ. ಆಕೆ ನನಗಿಂತ ಶಕ್ತಿಶಾಲಿ, ಆಕೆ ನನಗಿಂತ ಸ್ಟ್ರಾಂಗ್ ಇದ್ದಾಳೆ. ಹಂಗೆ ನೋಡಿದರೆ ನಾನೇ ಒಂದು ಸ್ವಲ್ಪ ವೀಕು. ನನ್ನ ಮಗಳು ಅಂತಹ ಎಲ್ಲ ವಿಚಾರಗಳನ್ನು ಎದುರಿಸುವಂತಹ ಶಕ್ತಿ ಉಳ್ಳವಳು. ಆ್ಯಂಡ್ ಶಿ ಈಸ್ ರೆಡಿ ಟು ಫೇಸ್ ದಟ್ ಆಲ್ ದೋಸ್ ಥಿಂಗ್ಸ್. ಅದನ್ನೆಲ್ಲ ಅವಳು ಎದುರಿಸ್ತಾಳೆ. ಮತ್ತು ಮುಂದಿನ ದಿನಗಳಲ್ಲಿ ನಾನೇನು ಹೆಸರು ಗಳಿಸಿದ್ದೀನಿ, ನಾನೇನು ಸಾಧನೆ ಮಾಡಿದ್ದೀನಿ, ಅದರೆಲ್ಲದಕ್ಕಿಂತ ಹೆಚ್ಚಿನ ಸಾಧನೆಯನ್ನು, ಹೆಸರನ್ನು ನನ್ನ ಮಗಳು ಗಳಿಸ್ತಾಳೆ ಅನ್ನುವಂತಹ ಮಾತನ್ನು ಮಾರ್ಕ್ ಚಿತ್ರದ ಸಕ್ಸಸ್ ಮೀಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಆಡ್ತಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಪುತ್ರಿ ಕೂಡ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಯನ್ನು ಹಾಕಿಕೊಳ್ಳುವ ಮೂಲಕ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಇದೀಗ ಟ್ರೋಲರ್ಸ್ಗಳಿಗೆ ಸಾನ್ವಿ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ದೇಹದ ಚರ್ಚೆಯ ವಿಷಯವಲ್ಲ, ಅಂದರೆ ಬಾಡಿ ಶೇಮಿಂಗ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಮಾರ್ಕ್ ಚಿತ್ರ ಏನು ರಿಲೀಸ್ ಆಯ್ತಲ್ಲ, ಆ ಚಿತ್ರ ನೋಡೋದಕ್ಕಂತ ಹೇಳಿ ಸುದೀಪ್ ಪುತ್ರಿ ಥಿಯೇಟರ್ಗೆ ಧಾವಿಸಿದರು. ಅದರ ವಿಡಿಯೋ ಸಖತ್ತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು. ಆಗ ಎಲ್ಲೋ ಒಂದು ಕಡೆ ಆಗದೇ ಇರುವಂತಹ ವ್ಯಕ್ತಿಗಳು, ಕೀಳು ಮನಸ್ಥಿತಿಗಳು ಸಾನ್ವಿಯ ಬಾಡಿ ಶೇಮಿಂಗನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ. ಅದಕ್ಕೆ ಸಾನ್ವಿ ಈಗ ನನ್ನ ದೇಹ ಚರ್ಚೆಯ ವಿಷಯವಲ್ಲ ಅನ್ನುವಂತಹ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನನ್ನ ದೇಹದ ಬಗ್ಗೆ ಚರ್ಚೆ ಮಾಡಿ ಏನು ಸಾಧನೆ ಮಾಡ್ತೀರಿ? ಇನ್ಫ್ಯಾಕ್ಟ್ ಸುದೀಪ್ ಕೂಡ ಹೇಳಿದ್ದದೆ, ನನ್ನ ಬಗ್ಗೆ ಮಾತನಾಡೋರು ಬೇಜಾನ್ ಜನ ಇದ್ದಾರೆ. ಅಂತಹ ಕೀಳು ಮಟ್ಟದ ಜನರ ಮನಸ್ಥಿತಿಯ ಬಗ್ಗೆ ನಾನು ಮಾತಾಡಲ್ಲ, ಅವ್ರ ಬಗ್ಗೆ ಮಾತಾಡಿ ನಾನು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ದಿಸ್ ಈಸ್ ದ ಟೈಮ್ ಟು ಟಾಕ್ ಅಬೌಟ್ ಅ ಮಾರ್ಕ್ ಸಕ್ಸಸ್. ಮಾರ್ಕ್ ಚಿತ್ರದ ಯಶಸ್ಸು ಏನಿದೆ, ಸಕ್ಸಸ್ ಏನಿದೆ, ಅದರ ಬಗ್ಗೆ ಮಾತ್ರ ನಾವೀಗ ಮಾತಾಡೋಣವೇ ಹೊರತು ಇಂತಹ ಕಾಂಜಿ ಪಿಂಜಿ ಕಿತ್ತೋದ ಕಮೆಂಟ್ಗಳಿಗೆಲ್ಲ, ಇದೇ ಪದವನ್ನು ಬಳಸಿದ್ದಾರೆ ಸುದೀಪ್, ಇಂತಹ ಕಿತ್ತೋದವರಿಗೆಲ್ಲ ಉತ್ತರ ಕೊಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಅಂಥವರ ಬಗ್ಗೆ ನಾನು ಮಾತು ಕೂಡ ಆಡೋದಿಲ್ಲ, ಅಂಥವರನ್ನು ನಾನು ಮೂಸಿಯೂ ಕೂಡ ನೋಡೋದಿಲ್ಲ ಅನ್ನುವಂಥ ಮಾತನ್ನು ಕಿಚ್ಚ ನೇರವಾಗಿ ಹೇಳಿದರು. ಇನ್ನು ಮಗಳ ಬಗ್ಗೆ ಕೆಟ್ಟ ಕಾಮೆಂಟ್ಗಳು ವ್ಯಕ್ತವಾಗ್ತಾ ಇದೆ. ಸರ್, ನಿಮ್ಮ ಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದಕ್ಕೆ ಏನು ಹೇಳ್ತೀರಿ ಅಂತ ಕೇಳಿದರೆ, ನನ್ನ ಮಗಳು ನನಗಿಂತ ಸ್ಟ್ರಾಂಗ್ ಇದ್ದಾಳೆ ರೀ. ಶಿ ಈಸ್ ವೆರಿ ಸ್ಟ್ರಾಂಗರ್ ದೆನ್ ಮೀ. ಆಕೆ ಎಂಥ ಕಷ್ಟಗಳು ಬಂದರೂ ಕೂಡ ಜೀವನದಲ್ಲಿ ನಾನು ಏನೇನು ಕಷ್ಟಗಳನ್ನು ನೋಡಿದ್ದೀನಿ ಆ ಎಲ್ಲ ಕಷ್ಟಗಳನ್ನು ಅವಳು ನೋಡ್ತಾಳೆ. ಮತ್ತು ಆ ಥರದ ಕಷ್ಟಗಳನ್ನು ಬಂದರೆ ಎದುರಿಸ್ತಕ್ಕಂತಹ ಕೆಪ್ಯಾಬಿಲಿಟಿ ಎರಡೂ ಆಕೆಯಲ್ಲಿದೆ. ನಾನೇನು ಹೆಸರನ್ನು ಗಳಿಸಿದ್ದೀನಿ, ನಾನೇನು ಹೆಸರು ಮಾಡಿದ್ದೀನಿ, ವರ್ಚಸ್ ಗಳಿಸಿದ್ದೀನಿ, ಅಷ್ಟೇ ಹೆಸರು ವರ್ಚಸ್ಗಳನ್ನು, ಗೌರವವನ್ನು ನನ್ನ ಪುತ್ರಿ ಸಾನ್ವಿ ಕೂಡ ಮುಂದೆ ಸಮಾಜದಲ್ಲಿ ಗಳಿಸ್ತಾಳೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬಟ್ ಈಗ ಕಿಚ್ಚನ ಪುತ್ರಿ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಬಾಡಿ ಶೇಮಿಂಗ್ ಡಸಂಟ್ ಮ್ಯಾಟರ್, ನನ್ನ ದೇಹದ ವಿಚಾರ ಚರ್ಚೆ ಮಾಡುವಂತಹ ವಿಚಾರ ಅಲ್ಲ ಅನ್ನುವಂತಹ ಮಾತನ್ನು ಸಾಮಾಜಿಕ ಜಾಲತಾಣದಲ್ಲಿ ಸ್ಟೋರಿ ಹಾಕಿಕೊಳ್ಳುವ ಮೂಲಕ, ಸ್ಟೇಟಸ್ ಹಾಕಿಕೊಳ್ಳುವ ಮೂಲಕ ಒಂದು ಖಡಕ್ ಉತ್ತರವನ್ನು ಸುದೀಪ್ ಪುತ್ರಿ ಸಾನ್ವಿ ಅವರು ನೀಡಿದ್ದಾರೆ.